ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 124ನೆಯ ತಿರುನಾಮ ಸರ್ವಗಹ. ಪ್ರತಿದಿನ ಶ್ರೀ ವೈಷ್ಣವರ ಮನೆಯಲ್ಲಿ 12 ಆಳ್ವಾರರಲ್ಲಿ ಪ್ರಧಾನರಾದ ನಮ್ಮಾಳ್ವಾರರಿಗೆ ನಮಸ್ಕಾರ ಸಲ್ಲಿಸಲು ಒಂದು ಶ್ಲೋಕವನ್ನು ಜಪಿಸುತ್ತಾರೆ. ಆ ಶ್ಲೋಕ ಹೀಗಿದೆ: ಭೂತಂ ಸಹಸ್ರಮಹದಾಹ್ವಯ ಭಟ್ಟನಾಥ ಶ್ರೀ ಭಕ್ತಿಸಾರ ಕುಲಶೇಖರ ಯೋಗಿ ವಾಹ ಭಕ್ತಾಂಗ್ರಿರೇಣು ಪರಕಾಲಯತೀಂದ್ರ ಮಿಶ್ರಾನ್ ಶ್ರೀಮತ್ ಪರಾಂಕುಶ ಮುನಿಂ ಪ್ರಣತೋಸ್ಮಿ ನಿತ್ಯಂ. ಈ ಶ್ಲೋಕವನ್ನು ಜಪಿಸಿದಾಗ ನಮ್ಮ ನಮಸ್ಕಾರಗಳು ಕೇವಲ ನಮ್ಮಾಳ್ವಾರರಿಗೆ ಮಾತ್ರವಲ್ಲ, ಉಳಿದ ಎಲ್ಲ ಆಳ್ವಾರರಿಗೂ ತಲುಪುತ್ತವೆ. ಅದು ಹೇಗೆಂದರೆ, ನಮ್ಮಾಳ್ವಾರರನ್ನು ದೇಹವೆಂದು ಪರಿಗಣಿಸಲಾಗುತ್ತದೆ ಮತ್ತು ಉಳಿದ 11 ಆಳ್ವಾರರು ಅವರ ದೇಹದ ಅಂಗಗಳೆಂದು ಹೇಳಲಾಗುತ್ತದೆ. ಭೂತತ್ತಾಳ್ವಾರ್ ತಲೆಯಾಗಿ, ಪೂಗೈ ಆಳ್ವಾರ್ ಮತ್ತು ಪೇಯ್ ಆಳ್ವಾರ್ ಕಣ್ಣುಗಳಾಗಿ, ಪೆರಿಯಾಳ್ವಾರ್ ಬಾಯಾಗಿ, ತಿರುಮಲಿಶೈ ಪಿರಾನರು ಕುತ್ತಿಗೆಯಾಗಿ, ಕುಲಶೇಖರ ಆಳ್ವಾರ್ ಮತ್ತು ತಿರುಪಾನ್ ಆಳ್ವಾರ್ ಕೈಗಳಾಗಿ, ತೊಂಡರಡಿಪ್ಪೊಡಿ ಆಳ್ವಾರ್ ಹೃದಯವಾಗಿ, ತಿರುಮಂಗೈ ಆಳ್ವಾರ್ ಹೊಟ್ಟೆಯಾಗಿ, ರಾಮಾನುಜಾಚಾರ್ಯರು ಮತ್ತು ಮಧುರ ಕವಿ ಆಳ್ವಾರ್ ಕಾಲುಗಳಾಗಿ ಪರಿಗಣಿಸಲ್ಪಟ್ಟಿದ್ದಾರೆ. ಈ ಶ್ಲೋಕದ ಮೂಲಕ ಶ್ರೀ ವೈಷ್ಣವರು ಎಲ್ಲ ಆಳ್ವಾರರನ್ನು ಒಳಗೊಂಡಿರುವ ಪರಾಂಕುಶ ಮುನಿಯಾದ ನಮ್ಮಾಳ್ವಾರರಿಗೆ ನಮಸ್ಕಾರ ಸಲ್ಲಿಸುತ್ತಾರೆ. ಹೇಗೆ ಪೆರುಮಾಳ್ ತಿರುಪಾರ್ಕಡಲನ್ನು ಮತಿಸಿ ದೇವತೆಗಳಿಗೆ ಅಮೃತವನ್ನು ತಂದರೋ, ಹಾಗೆಯೇ ನಮ್ಮಾಳ್ವಾರರು ವೇದಗಳನ್ನು ಮತಿಸಿ ನಮಗೆ ಭಕ್ತಾಮೃತವಾದ ತಿರುವಾಯ್ಮೊಳಿಯನ್ನು ನೀಡಿದ್ದಾರೆ. ತಮ್ಮ ಪೆರಿಯ ತಿರುವಂದಾದಿಯಲ್ಲಿ ನಮ್ಮಾಳ್ವಾರರು ಭಗವಂತನನ್ನು, ನಾರಾಯಣ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು, ನಾನು ಅಥವಾ ನೀವೋ ಎಂದು ಸುಮ್ಮನೆ ಕೇಳುತ್ತಾರೆ. ಅದಕ್ಕೆ ನಾರಾಯಣನು, ಖಂಡಿತವಾಗಿ ನಾನೇ ದೊಡ್ಡವನು ಎಂದು ಉತ್ತರಿಸುತ್ತಾನೆ. ಆಗ ನಮ್ಮಾಳ್ವಾರರು, ಯಾವ ಆಧಾರದ ಮೇಲೆ ಎಂದು ಕೇಳುತ್ತಾರೆ. ನಾನು ಸಂಪೂರ್ಣ ಸೃಷ್ಟಿಯನ್ನು ಧರಿಸುತ್ತಿದ್ದೇನೆ, ಎಲ್ಲ ಲೋಕಗಳನ್ನು ನಾನು ಹೊತ್ತುಕೊಂಡಿದ್ದೇನೆ, ಅದಕ್ಕಾಗಿಯೇ ನಾನು ದೊಡ್ಡವನು ಎಂದು ನಾರಾಯಣನು ಹೇಳಿದನು. ಅದಕ್ಕೆ ನಮ್ಮಾಳ್ವಾರ್, ಸರಿ, ಆದರೆ ನಾನು ನಿಮ್ಮ ದಿವ್ಯ ಕಥೆಗಳನ್ನು ಕೇಳಲು ಆರಂಭಿಸಿದಾಗ ನೀವು ನನ್ನ ಕಿವಿಗಳ ಮೂಲಕ ನನ್ನ ಹೃದಯದೊಳಗೆ ಪ್ರವೇಶಿಸಿದಿರಿ. ಈಗ ಸಂಪೂರ್ಣ ಸೃಷ್ಟಿಯನ್ನು ಹೊತ್ತಿರುವ ನಿಮ್ಮನ್ನೇ ನಾನು ನನ್ನೊಳಗೆ ಧರಿಸಿದ್ದೇನೆ. ಹಾಗಾದರೆ ನಾನು ದೊಡ್ಡವನಲ್ಲವೇ ಎಂದು ಕೇಳಿದರು. ಇದನ್ನು ಕೇಳಿ ನಾರಾಯಣನು ನಗುತ್ತಾ, ಹೌದು, ನೀವೇ ದೊಡ್ಡವರು ಎಂದು ಒಪ್ಪಿಕೊಂಡರು. ಅದನ್ನು ಕೇಳಿದ ನಮ್ಮಾಳ್ವಾರ್ ತಕ್ಷಣ ಭಗವಂತನ ಪಾದಗಳಲ್ಲಿ ಶರಣಾಗಿ, ಇಲ್ಲ ಇಲ್ಲ, ನೀವೇ ದೊಡ್ಡವರು, ನೀವು ಸೃಷ್ಟಿಯನ್ನೆಲ್ಲ ಧರಿಸುತ್ತೀರಿ, ನಾನು ನಿಮ್ಮನ್ನು ನನ್ನೊಳಗೆ ಧರಿಸುತ್ತೇನೆ ಎಂಬುದು ಸತ್ಯ. ಆದರೆ ಅದಕ್ಕೂ ನಿಮ್ಮ ದಿವ್ಯ ಕೃಪೆಯೇ ಕಾರಣ. ನೀವೇ ನನಗೆ ಭಕ್ತಿ, ಜ್ಞಾನ ಮತ್ತು ಶಕ್ತಿ ನೀಡಿ ನಿಮ್ಮನ್ನು ನನ್ನೊಳಗೆ ಧರಿಸುವಂತಾಗಿಸಿದ್ದೀರಿ ಎಂದು ಹೇಳಿದರು. ಸರ್ವಗಹ ಎಂದರೆ ಭಗವಂತನು ಎಲ್ಲ ಜೀವಿಗಳಲ್ಲೂ ಮತ್ತು ಜಡವಸ್ತುಗಳಲ್ಲೂ ಪರಮಾತ್ಮನಾಗಿ ಎಲ್ಲೆಡೆ ಇರುವವನು, ಎಲ್ಲವನ್ನೂ ಧರಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಸರ್ವಗಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಭಕ್ತಿ, ಜ್ಞಾನ ಮತ್ತು ಶಕ್ತಿ ನೀಡಿ ನಮ್ಮ ಹೃದಯದಲ್ಲಿ ಅವರನ್ನು ಧರಿಸುವ ಅನುಗ್ರಹವನ್ನು ಕೊಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.